ಓಂ 8ನೇ ಅಧ್ಯಾಯದ 8ನೇ ಶ್ಲೋಕ. ಅಭ್ಯಾಸಯೋಗಯುಕ್ತೇನ ಚೇತಸಾನನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಅಭ್ಯಾಸಯೋಗಯುಕ್ತೇನ ಚೇತಸಾ ಅನನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತಯನ್. ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದು ಮಾಂ ಅನುಸ್ಮರ, ನನ್ನನ್ನ ನಿರಂತರವಾಗಿ ಸ್ಮರಣೆ ಮಾಡು. ಅನುಸ್ಮರ ಅಂದ್ರೆ ಏನು? ಸ್ಮರ ಅಂದ್ರೆ ಸ್ಮರಣೆ ಮಾಡು, ಅನುಸ್ಮರ ಅಂದ್ರೆ ನಿರಂತರವಾಗಿ ನನ್ನನ್ನ ಸ್ಮರಣೆ ಮಾಡು ಅಂತ. ನಿರಂತರವಾಗಿ ಸ್ಮರಣೆ ಮಾಡು ಅಂತ ಹೇಳೋದು ಸುಲಭ, ಆದರೆ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ತಂದುಕೊಳ್ಳುವ ಕ್ರಮ ಹೇಗೆ? ಎಲ್ಲವೂ ಅಷ್ಟೇ, ಬಾಯಲ್ಲಿ ಹೇಳುವಂಥದ್ದು ಯಾವ್ದಾದ್ರು ಸುಲಭ, ಆದರೆ ಅದನ್ನ ಅಳವಡಿಸಿಕೊಳ್ಳುವಂಥದ್ದು ಅದು ಕಠಿಣವಾದದ್ದು. ನಿತ್ಯ ಜೀವನದಲ್ಲಿ ಭಗವಂತನ ಅನುಸ್ಮರಣೆಯನ್ನ ಅಳವಡಿಸಿಕೊಳ್ತಕ್ಕಂಥ ಕ್ರಮ ಹೇಗೆ? ಅದು ಅಲ್ಲದೆ ಬರೀ ಅದೆಷ್ಟು ಒತ್ತು ಕೊಟ್ಟು ಕೃಷ್ಣ ಹೇಳಿದ್ದಾನೆ ಅಂದ್ರೆ, ಅನುಸ್ಮರ ನಿರಂತರವಾಗಿ ಸ್ಮರಣೆ ಮಾಡುವಂತ ಅಷ್ಟೇ ಹೇಳಿದ್ದೇನೆ. ಸರ್ವೇಷು ಕಾಲೇಶು, ಪ್ರತಿ ಒಂದು ಕಾಲದಲ್ಲೂ ಕೂಡ, ಅದು ಯಾವುದೇ ಸಂದರ್ಭದಲ್ಲಿರಬಹುದು, ಯಾವುದೇ ಕೆಲಸ ಯಾವುದೇ ಕಾರ್ಯಗಳಲ್ಲಿದ್ದರೂ ಕೂಡ ನಿರಂತರವಾಗಿ ಭಗವಂತನ ಸ್ಮರಣೆ ಬೇಕು ಎಂಬ ಅಂಶವನ್ನ ಕೃಷ್ಣ ಹೇಳಿದ. ಅದು ಹೇಗೆ ಸಾಧ್ಯವಾಗತ್ತೆ? ಅದು ಸಾಧ್ಯನಾ? ನಾವು ಏನೇ ಮಾಡ್ತಾ ಇದ್ರು, ಊಟ ಮಾಡ್ತಾ ಇರಬಹುದು, ನಿದ್ರೆ ಮಾಡ್ತಾ ಇರಬಹುದು, ನಮ್ಮದೇ ಬೇರೆ ಬೇರೆಯಾಗಿರ್ತಕ್ಕಂಥ ಲೌಕಿಕ ಜೀವನ ನಿರ್ವಹಣೆಗೋಸ್ಕರವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕೆಲಸಗಳಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡಿರ್ತೇವೆ. ಆ ಎಲ್ಲಾ ಸಂದರ್ಭಗಳಲ್ಲಿ ದೇವರ ಸ್ಮರಣೆ ಹೇಗೆ ಸಾಧ್ಯ? ಯಾಕಂದ್ರೆ ನಾವು ಏನ್ ಕೆಲಸ ಮಾಡ್ತಾ ಇರ್ತೇವೋ ಪೂರ್ತಿ ಅದರಲ್ಲಿ ತನ್ಮಯರಾಗಿರ್ತೇವೆ, ಅದರಲ್ಲಿ ಪೂರ್ತಿ ಲೀನರಾಗಿರ್ತೇವೆ. ನಮ್ಮ ಬುದ್ಧಿ, ನಮ್ಮ ಕ್ರಿಯೆ, ನಮ್ಮ ಮನಸ್ಸು ಎಲ್ಲ ಅಲ್ಲೇ ಕೇಂದ್ರೀಕೃತವಾಗಿರುತ್ತೆ. ಆ ಸಂದರ್ಭದಲ್ಲೂ ದೇವರ ಸ್ಮರಣೆ ಬೇಕು ಅಂತ ಅರ್ಥ. ಯಾಕೆ ಸರ್ವೇಷು ಕಾಲೇಶು ಮಾಮನುಸ್ಮರ ಅಂತ ಕೃಷ್ಣ ಹೇಳಿದ್ದಾನೆ ಅಂದ್ರೆ, ನಿರಂತರವಾಗಿ ದೇವರ ಸ್ಮರಣೆಗೆ ಒಂದು ಕ್ಷಣವೂ ವಿಶ್ರಾಂತಿ ಅಂತಿರಬಾರದು. ಬೇರೆ ನಮ್ಮ ಕೆಲಸಕ್ಕೆ ಎಲ್ಲದಕ್ಕೂ ವಿಶ್ರಾಂತಿ ಅಂತಿರುತ್ತೆ, ಆದ್ರೆ ದೇವರ ಸ್ಮರಣೆಗೆ ವಿಶ್ರಾಂತಿ ಇಲ್ಲ. ನಿರಂತರವಾಗಿ ಭಗವಂತನ ಸ್ಮರಣೆ ಬೇಕು ಅಂತ ಕೃಷ್ಣ ಹೇಳಿದ್ದಾನೆ. ಇದು ಸಾಧ್ಯವ? ಇದು ಅಸಾಧ್ಯವಾದದ್ದಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ದಿನದಲ್ಲಿ ಯಾವುದೋ ಒಂದೋ ಎರಡೋ ಬಾರಿ ದೇವರನ್ನ ನಮಿಸುವವರಿಗೆ ನಿರಂತರ ದೇವರ ಸ್ಮರಣೆ ಬೇಕು. ಅಥವಾ ಒಮ್ಮೆಯೂ ಭಗವಂತನ ನಮಸ್ಕಾರನೇ ಮಾಡದೇ ಇರತಕ್ಕಂಥ ವ್ಯಕ್ತಿಗಳಿಗೆ ಹೋಗಿ ನಿರಂತರ ದೇವರ ಸ್ಮರಣೆ ಮಾಡು ಅಂದ್ರೆ ಅದು ಅತ್ಯಂತ ಅಸಾಧ್ಯವಾದದ್ದು ಅಂತ ಅನ್ಸತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಅಸಾಧ್ಯವಾದದ್ದಲ್ಲ, ಸ್ವಲ್ಪ ಪರಿಶ್ರಮದಿಂದ ಸಾಧ್ಯವಾದದ್ದು. ಅಭ್ಯಾಸ ಯೋಗಯುಕ್ತೇನ ಅನನ್ಯಗಾಮಿನ ಚೇತಸ. ಚೇತಸ್, ಚೇತಸ್ ಅಂದ್ರೆ ಚೇತಸ್ ಎಂಬುದು ಸ್ಮೃತಿಗೆ ಕಾರಣವಾಗಿರುವಂಥದ್ದು. ಮನಸ್ಸು ಬಯಕೆಯ ಕೇಂದ್ರ ಬಿಂದು ಆದರೆ, ಚೇತಸ್ ಎಂಬ ಮನಸ್ಸಿನ ಮತ್ತೊಂದು ಪ್ರಭೇದ ಸ್ಮರಣೆಯ ಕೇಂದ್ರ ಬಿಂದು. ಆ ಸ್ಮರಣೆಯನ್ನು ಹುಟ್ಟಿಸುವಂಥದ್ದು ಯಾವುದು? ಚೇತಸ್. ಹೇಗೆ ನಾವು ಕಣ್ಣಿನಿಂದ ಬಣ್ಣವನ್ನು ನೋಡ್ತೇವೆ, ಕಣ್ಣಿಲ್ಲದೆ ಬಣ್ಣ ಕಾಣಲ್ಲ. ಕಿವಿಯಿಂದ ಶಬ್ದವನ್ನ ಕೇಳಿಸ್ಕೊಳ್ತೇವೆ, ಕಿವಿ ಇಲ್ಲ ಅಂತ ಆದ್ರೆ ಶಬ್ದ ಕೇಳಿಸೋದಿಲ್ಲ. ಹಾಗೆ ಚೇತಸ್ಸು, ಅದರಲ್ಲಿ ಶಕ್ತಿ ಇಲ್ಲ ಅಂತ ಆದ್ರೆ, ನಮ್ಮ ಒಳಗಿನ ಇಂದ್ರಿಯ ಚೇತಸ್ಸು, ಅದರಲ್ಲಿ ಶಕ್ತಿ ಇಲ್ಲ ಅಂತ ಆದ್ರೆ ನಮಗೆ ನೆನಪೇ ಇಲ್ಲ. ಸ್ಮರಣ ಶಕ್ತಿಯೇ ಮನುಷ್ಯನಿಗೆ ಇರೋದಿಲ್ಲ. ಹಾಗೆ ಸ್ಮರಣೆಯ ಕೇಂದ್ರ ಬಿಂದುವಾಗಿರತಕ್ಕಂಥ ಮನಸ್ಸೇನಿದೆ, ಅದಕ್ಕೆ ಅಂದ್ರೆ ಚೇತಸ್ಸು, ಮನಸ್ಸು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಯಾರ ಸಂಸ್ಕೃತದಲ್ಲಿ ಚೇತಸ್ಸು. ಆ ಸ್ಮರಣೆಯ ಕೇಂದ್ರ ಬಿಂದುವಾಗಿರತಕ್ಕಂಥ ಚೇತಸ್ಸೇನಿದೆ, ಅದಕ್ಕೆ ನಾವಷ್ಟು ಪಾಠವನ್ನ ಕಲಿಸ್ಬೇಕು, ಅಷ್ಟು ಆ ಚೇತಸ್ಸನ್ನ ತಯಾರು ಮಾಡಬೇಕು. ಬೇರೆ 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 ಸ್ಮರಣೆಗಳು ಬರ್ತಾ ಇರತ್ತೆ, ನಮ್ಮ ಜೀವನದಲ್ಲಿ ನಡೆದಂತ ಅನೇಕ ಘಟನೆಗಳ ಸ್ಮರಣೆ ಬರ್ತಾ ಇರತ್ತೆ. ಆದ್ರೆ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ನಿರಂತರವಾಗಿ ಭಗವಂತನ ಸ್ಮರಣೆ, ಅದು ಆ ಚೇತಸ್ಸಿನ ಮೂಲಕವಾಗಿ ಬರುವಂತೆ ನಾವು ಮನಸ್ಸನ್ನ ತಯಾರು ಮಾಡಬೇಕು, ಪಳಗಿಸ್ಬೇಕು. ಹಿಂದೆಲ್ಲ ಸರ್ಕಸ್ ಅಲ್ಲಿ ಆನೆ ಮೊದಲಾಗಿರ್ತಕ್ಕಂಥ ಅನೇಕ ಪ್ರಾಣಿಗಳನ್ನ ಬಳಸ್ತಾ ಇದ್ರು. ಅಲ್ಲಿ ನೋಡಿದ್ರೆ ಪ್ರಾಣಿಗಳು ಈ ತರ ಎಲ್ಲ ಆಟ ಆಡ್ತಾವ, ಇಷ್ಟೆಲ್ಲ ಮಾಡ್ತಾವ? ಒಂದು ಚಿಕ್ಕ ಕುರ್ಚಿಯಲ್ಲಿ ದೊಡ್ಡ ಆನೆ ಕೂರ್ತಾ ಇತ್ತು ಅಲ್ಲ. ಹೀಗೆ ಏನೇನೋ ಪ್ರಾಣಿಗಳನ್ನ ಬಳಗಿಸ್ತಾ ಇದ್ರು. ಅಂದ್ರೆ ಆ ಶಿಕ್ಷಣವನ್ನು ಕೊಡುವುದರಿಂದಾಗಿ, ಪಳಗಿಸುವುದರಿಂದಾಗಿ ಏನನ್ನು ಬೇಕಾದರೂ ಬಗ್ಗಿಸಬಹುದು ಅಲ್ವಾ? ಇವತ್ತು ಪಾರ್ಕ್ಗಳಲ್ಲೆಲ್ಲ ಯಾವ್ದಾವುದೋ ರೀತಿಯಲ್ಲಿ ಮರಗಳನ್ನೆಲ್ಲ ಮಾಡಿರ್ತಾರೆ, ನವಿಲಿನ ರೀತಿಯಲ್ಲಿ, ಒಂಟೆ ರೀತಿಯಲ್ಲಿ, ಕುದುರೆ ರೀತಿಯಲ್ಲಿ, ಹೀಗೆ ಬೇರೆ ಬೇರೆ ತರ. ಅದು ಹೇಗೆ? ಅದು ಬೇಕಾದ ರೀತಿಯಲ್ಲಿ ಅದನ್ನೇನ್ ಮಾಡ್ತಾರೆ, ಕರ್ತನ ಮಾಡಿ, ಕಟ್ ಮಾಡಿ, ಇತ್ಯಾದಿಗಳನ್ನ ಮಾಡಿ ಅದನ್ನ ಆ ಶೇಪ್ಗೆ ತಂದಿರ್ತಾರೋ ಇಲ್ವೋ. ಹಾಗೆ ನಿರಂತರವಾಗಿ ನಮ್ಮ ಚೇತಸ್ಸಿಗೆ ಆ ಒಂದು ಶಿಕ್ಷಣವನ್ನ ನಾವು ಕೊಡಬೇಕು. ಭಗವಂತನ ಸ್ಮರಣೆ ಯಾವಾಗಲೂ ಆ ಚೇತಸ್ಸು ತಂದು ಕೊಡ್ತಾ ಇರಬೇಕು. ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನ ನಾವು ನಮ್ಮ ಚೇತಸ್ಸಿಗೆ ಕೊಡಬೇಕು. ಅದನ್ನ ಹೇಳೋದು ಕೃಷ್ಣ ಅಭ್ಯಾಸ ಯೋಗ. ಅಭ್ಯಾಸ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪುನಃ ಪುನಃ ಆವರ್ತನಂ ಅಂತ.
ಅಭ್ಯಾಸ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಆವರ್ತನ, ಪುನಃ ಪುನಃ ಆವರ್ತನಂ ಅಭ್ಯಾಸ ಅಂತ. ಒಂದು ದಿವಸ ಯಾವಾಗಲೂ ಒಂದು ಗಳಿಗೆ ಕಣ್ಣು ಮುಚ್ಚಿ ದೇವರ ನೆನಪು ಮಾಡ್ಕೊಂಡು ಫೋನ್ ಮಾಡ್ತಾರೆ. ಸ್ವಲ್ಪ ಕಟ್ಟಾಯ್ತು. ಹಾ, ಹೀಗೆ ಅಭ್ಯಾಸ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪುನಃ ಪುನಃ ಆವರ್ತನಂ, ಮತ್ತೆ ಮತ್ತೆ ನಿರಂತರವಾಗಿ ಆ ಆವರ್ತನೆ ಮಾಡುವಂಥದ್ದು. ಅಂದ್ರೆ ಈಗ ಮಕ್ಕಳು ಯಾವುದೋ ಒಂದು ಮಗ್ಗಿ ಕಲಿಬೇಕು ಅಂತ ಆದ್ರೆ ಮತ್ತೆ ಮತ್ತೆ ಹೇಳು, ಅದೇ ಆವರ್ತನ, ಪುನಃ 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 ಹೇಳೋದಕ್ಕೆ ಆವರ್ತನ ಅಂತ. ಹಾಗೆ ನಿರಂತರವಾಗಿ ಅಭ್ಯಾಸವನ್ನ ಮಾಡಿಸ್ಬೇಕು. ಅದನ್ನ ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ಆವರ್ತನ, ನಿರಂತರವಾಗಿ ಭಗವಂತನ ಸ್ಮರಣೆಯನ್ನ ನಾವು ಮಾಡ್ತಾ 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 ನಮಗೇ ಗೊತ್ತಿಲ್ಲದೆ ನಿರಂತರವಾಗಿ ದೇವರ ಸ್ಮರಣೆ ಇರುವಂತೆ ಆ ಚೇತಸ್ಸು ಅಷ್ಟು ತಯಾರಾಗತ್ತೆ. ಮತ್ತೆ ಆ ಪ್ರಕ್ರಿಯೆ ಇದೆಯಲ್ಲ, ನಿರಂತರವಾಗಿ ದೇವರನ್ನ ಸ್ಮರಣೆ ಮಾಡತಕ್ಕಂತ ಒಂದು ಪ್ರಕ್ರಿಯೆಯಲ್ಲಿ ಮನಸ್ಸು ಮತ್ತೊಂದು ಕಡೆಗೆ ಹೋಗಬಾರದು. ಅನನ್ಯಗಾಮಿನಾ ಚೇತಸ, ಬರೀ ಪ್ರಯತ್ನ ಆದ್ರಾಗೋದಿಲ್ಲ. ಪ್ರಯತ್ನ ಮಾಡ್ತಕ್ಕಂಥ, ಈಗ ಯಾರೋ ಒಬ್ಬ ಬೆಳಗ್ಗೆಯಿಂದ ರಾತ್ರಿವರೆಗೆ ಕೂತು ಏನೋ ಒಂದು ಶ್ಲೋಕ ಬಾಯ್ಹಟ್ ಮಾಡ್ತಾ ಇದ್ದಾನೆ, ಕಂಠಪಾಠ ಮಾಡ್ತಾ ಇರ್ತಾನೆ. ಆದ್ರೆ ಇಡೀ ದಿನ ಕೂತ್ರು ಒಂದು ಶ್ಲೋಕ ಕಂಠಪಾಠ ಮಾಡ್ಲಿಕ್ಕಾಗಿಲ್ಲ. ಯಾಕೆ? ಅವನ ಚೇತಸ್ಸು ಅಥವಾ ಅವನ ಮನಸ್ಸು ಬೇರೆ ಕಡೆಗೆ ಕೇಂದ್ರೀಕೃತವಾಗಿದೆ. ಮನಸ್ಸೆಲ್ಲೋ ಇಟ್ಟುಕೊಂಡು ದಿನ ಪೂರ್ತಿ ಓದಿದ್ರು, ಒಂದ್ ತಿಂಗಳು ಓದಿದ್ರು ಒಂದು ಶ್ಲೋಕ ಕಲೀಲಿಕ್ಕೆ ಆಗೋದಿಲ್ಲ. ಯಾಕೆ? ಮನಸ್ಸು ಎಲ್ಲೋ ಇದೆ, ಬಾಯಲ್ಲಿ ಏನೋ ಹೇಳ್ತಾ ಇದ್ದಾನೆ. ಅದು ಮನ ಮುಟ್ಟೋದು ಇಲ್ಲ, ತಲೆಯಲ್ಲಿ ಅಂದ್ರೆ ನಮ್ಮ ಬುದ್ಧಿಯಲ್ಲಿ ನಿರಂತರವಾಗಿ ನಿಲ್ಲೋದೇ ಇಲ್ಲ. ಅದಕ್ಕೆ ನಮ್ಮ ಚೇತಸ್ಸು ಅಥವಾ ನಮ್ಮ ಮನಸ್ಸು ಅದು ಬೇರೆ ಕಡೆಗೆ ಕೇಂದ್ರೀಕೃತವಾಗಬಾರದು. ನಮ್ಮ ಗುರಿ ಏನು? ನಿರಂತರವಾಗಿ ಭಗವಂತನ ಸ್ಮರಣೆ ನಮ್ಮಲ್ಲಿ ಇರಬೇಕು. ಅದಕ್ಕೆ ನಮ್ಮ ಚೇತಸ್ಸನ್ನ ನಾವು ತಯಾರು ಮಾಡ್ತಾ ಇದ್ದೇವೆ. ಹಾಗಾಗಿ ಮನಸ್ಸು ಏನೇ ಕೆಲಸ ಮಾಡ್ತಾ ಇದ್ರೂ ಕೂಡ ದೇವರಲ್ಲೇ ಕೇಂದ್ರೀಕೃತವಾಗಿರಬೇಕು, ಹೊರತು ಬೇರೆ ಕಡೆಗೆ ಹೆಚ್ಚು ಆಕರ್ಷಿತವಾಗಬಾರದು. ಅದಕ್ಕೋಸ್ಕರವಾಗಿ ಹೇಳುವಂಥದ್ದು ಬೇರೆ ಪದ್ಮಪತ್ರ ಮಿವಾಂಭಸ ಅಂತ, ನೀರಲ್ಲಿ ಆ ಪದ್ಮದ ಎಲೆ ಇದ್ರೂ ಕೂಡ ನೀರಿನ ಲೇಪ ಇಲ್ಲ. ಹಾಗೆ ನಾವು ಪ್ರಾಕೃತ ಪ್ರಪಂಚದಲ್ಲಿದ್ರೂ ಕೂಡ ಪ್ರಾಕೃತ ವಿಷಯಗಳ ಲೇಪ, ಅದರ ಬಗ್ಗೆ ವಿಪರೀತವಾದ ಒಂದು ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್, ಯಾವುದರ ಬಗ್ಗೆ ಆಗ್ಲಿ ನಮಗೆ ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು, ಓವರ್ ಡಿಟ್ಯಾಚ್ಮೆಂಟ್ ಇರಬಾರ್ದು. ಅತಿಯಾದ ಪ್ರೀತಿ ಅಥವಾ ಅತಿಯಾದ ದ್ವೇಷ ಇದು ನಮ್ಮ ಮನಸ್ಸನ್ನ ಹಾಳು ಮಾಡತ್ತೆ. ಅದರಿಂದ ನಮಗೆ ತೊಂದರೆ. ಯಾವುದೇ ಒಬ್ಬ ವ್ಯಕ್ತಿಯನ್ನ ಅತಿಯಾಗಿ ಪ್ರೀತಿಸೋದಿರ್ಬೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅತಿಯಾಗಿ ದ್ವೇಷ ಮಾಡೋದಿರಬಹುದು. ಅದಿತ್ತು ಆ ಒಂದು ಕೆಟ್ಟ ಗುಣ ನಮ್ಮಲ್ಲಿತ್ತು ಅಂತ ಆದ್ರೆ ಅತಿಯಾದ ಪ್ರೀತಿ ಕೆಟ್ಟ ಗುಣವೇ, ಅತಿಯಾದ ದ್ವೇಷವೂ ಕೆಟ್ಟ ಗುಣ, ದ್ವೇಷವೇ ಕೆಟ್ಟ ಗುಣ ಅಂದ್ರೆ ಅತಿಯಾದ ದ್ವೇಷ ಅಂತೂ ಅತ್ಯಂತ ಕೆಟ್ಟ ಗುಣ. ಇದು ನಮ್ಮಲ್ಲಿತ್ತು ಅಂತ ಆದ್ರೆ ನಮಗೆ ತೊಂದರೆ, ಹೊರತು ನಾವ್ ಯಾರನ್ನ ದ್ವೇಷಿಸ್ತೀವೋ ಅವನಿಗೇನ್ ತೊಂದರೆ ಆಗೋದಿಲ್ಲ. ಹಾಗಾಗಿ ಆ ಬೇರೆ ಕಡೆಯಲ್ಲಿ ನಾವು ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಬಾರದು, ಭಗವಂತನ ಕಡೆಗೆ ಕೇಂದ್ರೀಕರಿಸಬೇಕು. ಕೃಷ್ಣ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಸರ್ವೇಶು ಕಾಲೇಶು ಮಾಂ ಅನುಸ್ಮರ ಅಂತ ಕೃಷ್ಣ ಹೇಳ್ದ. ಹೇಳಿ ಸುಮ್ಮನಾಗೋದಿಲ್ಲ. ಯಾವ ರೀತಿಯಲ್ಲಿ ನನ್ನ ಸ್ಮರಣೆ ನಿರಂತರವಾಗಿ ಇರಬೇಕು ಅಂತ ಆದ್ರೆ ನಮ್ಮ ಪ್ರವೃತ್ತಿ ಹೇಗಿರಬೇಕು ಅಂತ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಅಭ್ಯಾಸ ಮಾಡಿ, ನಿರಂತರವಾಗಿ ಭಗವಂತನನ್ನ ಸ್ಮರಣೆಗೆ ತಂದುಕೊಳ್ಳುವ ಅಭ್ಯಾಸ ಮಾಡಿ. ಅಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಚಂಚಲವಾದ ಚಿತ್ತವನ್ನ ಬೇರೆ ಕಡೆಗೆ ಕೇಂದ್ರೀಕರಿಸಬೇಡಿ. ಏನ್ ಅಭ್ಯಾಸ ಮಾಡ್ತಾ ಇದ್ದೀರಾ? ದೇವರನ್ನ ನಿರಂತರವಾಗಿ ಸ್ಮರಣೆ ಇಟ್ಕೊಳ್ಳಿಕ್ಕೆ ಅಭ್ಯಾಸ ಮಾಡ್ತಾ ಇದ್ದೀರಲ್ವಾ, ಅದರಲ್ಲೇ ಇರ್ಲಿ ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಮಾತು, ನಿಮ್ಮ ಕ್ರಿಯೆ ಎಲ್ಲ ಅದರಲ್ಲೇ, ಹೊರತು ಬೇರೆ ಕಡೆಗೆ ಹೋಗಬಾರದು. ಆಗ ಆ ಚೇತಸ್ಸಿನ ಮೂಲಕವಾಗಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದಿದ್ರು ಯಾವಾಗ್ಲೂ ಆ ಹಂತಕ್ಕೆ ಹೋಗ್ಬಿಡತ್ತೆ. ಮನಸ್ಸು ಭಗವಂತನ ಸ್ಮರಣೆಯನ್ನ ನಮಗೆ ತಂದುಕೊಡ್ತಾ ಇರತ್ತೆ ಚೇತಸ್ಸು. ಯಾರನ್ನ ಸ್ಮರಣೆ ಮಾಡಬೇಕು ಅಂದ್ರೆ ಪರಮಂ ಪುರುಷಂ ದಿವ್ಯಂ, ದಿವ್ಯವಾಗಿರ್ತಕ್ಕಂಥವನು ಭಗವಂತ. ಭಗವಂತ ದಿವ್ಯ. ದಿವ್ಯ ಅನ್ನೋದು ಅನೇಕ ಅರ್ಥವನ್ನ ಕೊಡುವಂತ ಒಂದು ಧಾತು. ದಿವಿ, ಕಾಂತಿ, ದ್ಯುತಿ, ವಿಜಿಗೀಷ, ಸ್ತುತಿ, ವ್ಯವಹಾರ, ಕ್ರೀಡಾ, ಗತಿ, ಹೀಗೆ ಅನೇಕ ಅರ್ಥಗಳನ್ನು ಹೊಂದಿರತಕ್ಕಂಥ ಧಾತು. ಅಂದ್ರೆ ಭಗವಂತ ಅವನು ದಿವ್ಯನಾದವನು. ದಿವ್ಯ ಅಂದ್ರೆ ಅರ್ಥ ಏನು? ದ್ಯುತಿ ಅಂತ ಅರ್ಥ. ಅಂದ್ರೆ ಒಂದು ಬೆಳಕಿನ ಸ್ವರೂಪ. ದೇವರು ಅಂದ್ರೆ ಒಂದು ಬೆಳಕಿನ ಪುಂಜ. ಯಾವ್ದ್ಯಾವ್ದು ಬೆಳಕಿನ ಶಕ್ತಿಗಳು ಅಂತಿದ್ದಾವೆ, ನಕ್ಷತ್ರ, ಚಂದ್ರ, ಸೂರ್ಯ, ಅಗ್ನಿ, ಇದೆಲ್ಲದಕ್ಕೂ ಬೆಳಕು ಕೊಡ್ತಕ್ಕಂಥವನು ಭಗವಂತ. ಮುಂದೆ ನಮಗೆ ವಿಭೂತಿ ಅಧ್ಯಾಯದಲ್ಲಿ ಗೊತ್ತಾಗತ್ತೆ ಇದು. ಹಾಗೆ ವಿಜಿಗೀಷ, ಭಗವಂತ ಎಲ್ಲರನ್ನು ಗೆದ್ದು ಎಲ್ಲರಿಗಿಂತ ಎತ್ತರದಲ್ಲಿದ್ದಾನೆ ಭಗವಂತ. ಭಗವಂತ ಅಂದ್ರೆ ಅವನು ಕಾಂತಿ, ಕಾಂತಿಯ ಸ್ವರೂಪ. ಭಗವಂತ ಅವನು ಎಲ್ಲರಿಂದಲೂ ಸ್ತುತಿಸಲು ಯೋಗ್ಯನಾದವನು. ಎಲ್ಲರೂ ದೇವರನ್ನ ಸ್ತುತಿಸ್ಬೇಕು. ಈಗ ನೋಡಿ, ನಮ್ಗೆ ಯಾರು ನಮಸ್ಕಾರ ಮಾಡ್ತಾರೆ, ನಾವು ನಮಸ್ಕಾರ ನಮ್ಗೆ ಯಾರೋ ಮಾಡೋದು ಒಂದು ಮಾತಕ್ಕೆ ನಾವು ದೊಡ್ಡವನು ಅಂತಲ್ಲ, ನನಗಿಂತ ದೊಡ್ಡವರು ಬೇಕಾದಷ್ಟು ಜನ ಇದ್ದಾರೆ ಅಲ್ವಾ. ಭಗವಂತ
ಹಾಗಲ್ಲ, ಎಲ್ಲರಿಗಿಂತ ದೊಡ್ಡವನು ಭಗವಂತ. ಹಾಗಾಗಿ ಎಲ್ಲರಿಂದ ಸ್ತುತಿಸಲ್ಪಡುವವನು. ಬ್ರಹ್ಮದೇವರು, ಇಂದ್ರದೇವರು, ರುದ್ರದೇವರು, ಸಕಲ ಋಷಿಮುನಿಗಳು, ಗಂಧರ್ವರು, ಯಕ್ಷರು ಎಲ್ಲರೂ ಭಗವಂತನನ್ನ ಸ್ತುತಿಸ್ತಾರೆ. ಸಕಲರ ಸ್ತುತಿಗೆ ವಿಷಯನಾದವನು ಭಗವಂತ. ಇನ್ನು ವ್ಯವಹಾರ ಅಂತ ಅರ್ಥ ಇದೆ ದಿವ್ಯ ಶಬ್ದಕ್ಕೆ. ಅಂದ್ರೆ ದಿವು ಕ್ರೀಡಾಯಾಮ್ ಅಂತ ಧಾತು, ಅಥವಾ ದಿವು ಎಂಬುದಾಗಿ ಇಷ್ಟೆಲ್ಲ ಅರ್ಥ ಕೊಡ್ತಕ್ಕಂಥ ಧಾತು. ವ್ಯವಹಾರ ಅಂತ ಅರ್ಥ ಇದೆ. ವ್ಯವಹಾರ ಅಂದ್ರೆ ಏನು? ನಾವು ಆಡುವಂತ ಮಾತು ವ್ಯವಹಾರ. ನಾವು ನಮ್ಮ ಕರ್ಮೇಂದ್ರಿಯಗಳನ್ನ ಬಳಸಿಕೊಂಡು ಮಾಡ್ತಕ್ಕಂಥ ಕ್ರಿಯಾ, ಅದು ಕೂಡ ವ್ಯವಹಾರ. ನಮ್ಮ ಜ್ಞಾನೇಂದ್ರಿಯಗಳಿಂದ ಮಾಡ್ತಕ್ಕಂಥ ಕೆಲಸಗಳು, ಅದು ವ್ಯವಹಾರ. ಹೀಗೆ ಇದೆಲ್ಲ ನಡೆಯುವುದು. ತೇನ ವಿನ ತೃಣಮಪಿ ನ ಚರತಿ ಅಲ್ವಾ. ಭಗವಂತನ ಅನುಗ್ರಹ ಇಲ್ಲದೇನೆ, ದೇವರಿಲ್ಲದೆ ಒಂದು ಹುಲ್ಲು ಕಟ್ಟಿ ಕೂಡ ಅಲುಗಾಡುವುದಿಲ್ಲ. ಹಾಗೆ ಜಗತ್ತಿನ ಸಕಲ ಕ್ರಿಯೆ ನಡೆಯೋದು ಕೂಡ, ಸಕಲ ವ್ಯವಹಾರ ನಡೆಯೋದು ಕೂಡ. ವ್ಯವಹಾರ ಅಂದ್ರೆ ಕ್ರಿಯಾ ಅಂತ ಅರ್ಥ. ಕಾಯಿಕ, ವಾಚಿಕ, ಮಾನಸಿಕವಾದ ಸಕಲ ಕ್ರಿಯೆ ನಡೆಯೋದು ಕೂಡ ಭಗವಂತನಿಂದ. ಇನ್ನು ಕ್ರೀಡಾ ಅಂತ ಅರ್ಥ ಇದೆ. ಆ ದಿವು ಧಾತುವಿಗೆ ಕ್ರೀಡಾ ಅಂತ ಅರ್ಥ ಇದೆ. ಕ್ರೀಡಾ ಅಂದ್ರೆ ಅರ್ಥ ಏನು? ಭಗವಂತನಿಗೆ ಎಲ್ಲವೂ ಕ್ರೀಡೆ. ಇಷ್ಟು ದೊಡ್ಡ ಜಗತ್ತನ್ನ ಸೃಷ್ಟಿ ಮಾಡೋದು, ಇಷ್ಟು ದೊಡ್ಡ ಜಗತ್ತನ್ನ ಪಾಲನೆ ಮಾಡೋದು, ಇಷ್ಟು ದೊಡ್ಡ ಜಗತ್ತನ್ನ ಕೊನೆಗೆ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುವಂಥದ್ದು, ಇದೆಲ್ಲ ಭಗವಂತನಿಗೆ ಒಂದು ಕ್ರಿಯೆ ಮತ್ತು ಗತಿ. ತಾನು ಚಲನೆಯ ರೂಪದಲ್ಲಿದ್ದು ಸಕಲ ವಸ್ತುಗಳಿಗೆ ಚಲನೆಯನ್ನು ಕೊಡುವವನು ಭಗವಂತ. ಹೀಗೆ ಅನೇಕ ಅರ್ಥಗಳು. ಭಗವಂತ ಅಂದ್ರೆ ಇಂತಹ ಎಲ್ಲಾ ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಸ್ವರೂಪ. ಅಂದ್ರೆ ಭಗವಂತ ದಿವ್ಯ ಮತ್ತು ಅವನು ಪರಮ ಪುರುಷ. ಪುರುಷ ಪುರುಷ ಶಬ್ದಕ್ಕೆ ಸಾಧಕ ಜೀವಿ ಅಂತ ಅರ್ಥ. ಪುರುಷು ಶೇತೇತಿ ಪುರುಷ. ಪುರ ಅಂದ್ರೆ ಈ ನಮ್ಮ ದೇಹ. ದೇಹದ ಒಳಗಡೆ ಆತ್ಮ ಇದ್ದಾನೆ ಅಂದ್ರೆ ಅವನು ಪುರುಷ. ಅದು ಗಂಡಿರ್ಬೋದು, ಹೆಣ್ಣಿರ್ಬೋದು, ಎಲ್ಲರೂ ಕೂಡ ಪುರುಷರೇ. ದೇಹದ ಒಳಗಡೆ ಎಲ್ಲರ ದೇಹದಲ್ಲೂ ಕೂಡ ಒಂದು ಆತ್ಮನ ಪ್ರವೇಶ ಇದೆ. ಹಾಗಾಗಿ ಎಲ್ಲರೂ ಪುರುಷರು. ಆದರೆ ಭಗವಂತ ಪರಮ ಪುರುಷ, ಪರಮಂ ಪುರುಷಂ. ಇಂತಹ ಭಗವಂತನನ್ನು ಅನುಚಿಂತಯನ್ನ ನಿರಂತರವಾಗಿ ಸ್ಮರಣೆ ಮಾಡ್ತಾ ಇರಬೇಕು. ನಿರಂತರವಾಗಿ ಸ್ಮರಣೆ ಮಾಡ್ತಾ 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 ನಮ್ಮ ಮನಸ್ಸು, ನಮ್ಮ ಚಿತ್ತ ಭಗವಂತನಲ್ಲೇ ಕೇಂದ್ರೀಕೃತವಾಗತ್ತೆ. ಹಾಗಾಗಿ ಸರ್ವೇಶು ಕಾಲೇಶು ಮಾಂ ಅನುಸ್ಮರ ಅಂತ ಕೃಷ್ಣ ಏನ್ ಹೇಳ್ದ. ಅದ್ ಯಾಕೆ ಸರ್ವಕಾಲದಲ್ಲೂ ಭಗವಂತನ ಸ್ಮರಣೆ ಯಾಕೆ ಬೇಕು ಅಂತ ಹೇಳಿದ್ರೆ, ಎಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ. ಕೊನೆಗಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕು ಅಂತ ಆದ್ರೆ ನಿರಂತರವಾಗಿ ಸ್ಮರಣೆ ಮಾಡಬೇಕು. ನಿರಂತರವಾಗಿ ಸ್ಮರಣೆ ಮಾಡಬೇಕು ಅಂತ ಆದ್ರೆ ಈ ಶ್ಲೋಕದಲ್ಲಿ ತಿಳಿಸಿದಂತೆ ಆ ಅಭ್ಯಾಸ ಮಾಡಬೇಕು. ಪುನಃ ಪುನಃ ಆವರ್ತನೆ. ಯಾವುದು ಒಂದು ದಿವಸದ ಪ್ರಯತ್ನ, ಒಂದು ವಾರದ ಪ್ರಯತ್ನ, ಒಂದು ತಿಂಗಳದ ಪ್ರಯತ್ನ ಸಾಲುವುದಿಲ್ಲ. ಇಡೀ ನಿರಂತರ ಜೀವನದಲ್ಲಿ ನಮಗೆ ಬುದ್ಧಿ ಬಂದಾಗಿಂದ ಹಿಡಿದು ಮರಣದವರೆಗೂ ನಿರಂತರವಾಗಿ ದೇವರ ಒಂದು ಅಸ್ತಿತ್ವದ ಚಿಂತನೆ, ಭಗವಂತನ ಒಂದು ಮಹತ್ವದ ಚಿಂತನೆ, ಆ ಆಲೋಚನೆ ನಮಗೆ ಇತ್ತು ಅಂತಾದ್ರೆ ಆಗ ಮರಣ ಕಾಲದಲ್ಲೂ ಭಗವಂತನ ಸ್ಮರಣೆ ಬರುತ್ತೆ ಅನ್ನೋದು ಒಟ್ಟಿದರ ಅಭಿಪ್ರಾಯ. ಪಾರ್ಥ ಅಂತ ಇಲ್ಲಿ ಅರ್ಜುನನನ್ನ ಕರಿತಾ ಇದ್ದಾನೆ. ಪಾರ್ಥ ಅನ್ನೋದಕ್ಕೆ ಒಂದರ್ಥ ಪೃಥೆಯ ಮಗ. ಕುಂತಿಯ ಮೊದಲನೇ ಹೆಸರು ಪೃಥ, ಅವಳ ಮಗ, ಅದರಿಂದಾಗಿ ಪಾರ್ಥ. ಅದಕ್ಕಿಂತಲೂ ಮಿಗಿಲಾದ ಅರ್ಥ ಇಲ್ಲಿ ತತ್ವಜ್ಞಾನಿ ಅಂತ ಅರ್ಥ. ಯಾಕೆ ಅರ್ಥಂ ಪಾತೀತಿ ಪಾರ್ಥ ತತ್ಸಂಬುದ್ಧೋ ಪಾರ್ಥ. ಅರ್ಥವನ್ನ ತಿಳಿದವನು ತತ್ವಜ್ಞಾನಿ ಅಂತ ಅರ್ಥ. ತತ್ವಜ್ಞಾನಿಗಳು ಮಾತ್ರ ಹೀಗೆ ಭಗವಂತನ ನಿರಂತರ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ. ಬರೀ ನಾವೇನೋ ಒಂದು ಉದ್ದೇಶದಿಂದಾಗಿ, ಕೃಷ್ಣ ಹೇಳದಂತೆ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ನಮಗೇನೋ ಸಂಕಟ ಬಂದಾಗ ವೆಂಕಟರಮಣ ಅಂತ ಕಷ್ಟಕ್ಕೋಸ್ಕರ ದೇವರ ಬಳಿ ಓಡ್ತೀವಿ ಅಂತ ಆದಾಗ ಕಷ್ಟ ಪರಿಹಾರ ಆಗ್ತಾ ಇದ್ದಾಗೆ ದೇವರನ್ನು ಮರೆತು ಬಿಡ್ತೀವಿ. ಅಂಥವರು ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಇಟ್ಟುಕೊಳ್ಳಿಕ್ ಸಾಧ್ಯವಿಲ್ಲ. ಯಾರು ಭಗವಂತನ ಭಕ್ತರಾಗಿ ಭಗವಂತನ ಮಹತ್ವವನ್ನ ತಿಳಿದಂತ ಜ್ಞಾನಿಗಳಾಗಿದ್ದಾರೋ ಅವರು ಮಾತ್ರ ಭಗವಂತನನ್ನ ನಿರಂತರವಾಗಿ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ. ಅವರಿಂದ ಮಾತ್ರ ಈ ಪ್ರಯತ್ನ ಸಫಲವಾಗತ್ತೆ ಅನ್ನೋ ಒಂದು ವಿಶೇಷ ಅಂಶವನ್ನು ಕೂಡ ಅರ್ಜುನನನ್ನ ಪಾರ್ಥ ಅಂತ ಕರೆಯುವ ಮೂಲಕವಾಗಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಪಾರ್ಥ, ಎಲೆ ತತ್ವಜ್ಞಾನಿಯೇ, ಪರಮಂ ಪುರುಷಂ, ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನನ್ನು, ದಿವ್ಯಂ, ಕ್ರೀಡಾದಿಗುಣ ವಿಶಿಷ್ಟನಾಗಿರುವಂತ ಭಗವಂತನನ್ನು, ಅನುಚಿಂತಯನ್, ನಿರಂತರವಾಗಿ ಸ್ಮರಿಸುತ್ತಾ, ಅನನ್ಯಗಾಮಿನ, ಬೇರೆಡೆಗೆ ಹರಿಯದೇ ಇರುವಂತಹ, ಬೇರೆ ವಿಷಯದಲ್ಲಿ ಕೇಂದ್ರೀಕೃತವಾಗದಂತಹ, ಅಭ್ಯಾಸ ಯೋಗ ಯುಕ್ತೇನ, ಪುನಃ ಪುನಃ ಆವೃತ್ತಿ ರೂಪವಾದಂತಹ ಸಾಧನದಿಂದ ಸಹಿತವಾದ ಚೇತಸ, ಮನಸ್ಸಿನಿಂದಾಗಿ, ಅನುಚಿಂತೆ, ನಿರಂತರವಾಗಿ ಚಿಂತಿಸುತ್ತಾ, ಪರಮಂ ಪುರುಷಂ ಯಾತಿ, ಆ ಪರಮ ಪುರುಷನಾಗಿರ್ತಕ್ಕಂಥ ಭಗವಂತನನ್ನು ಯಾತಿ ಹೊಂದುತ್ತಾರೆ. ಅಲ್ಲಿ ಭಗವಂತನ ಕಡೆಗೆ ಹೋಗೋದು. ಭಗವಂತನ ಕಡೆಗೆ ಹೋಗೋದು ಅಂದ್ರೆ ಅರ್ಥ ಏನು? ಮೋಕ್ಷಕ್ಕೆ ಹೋಗುವುದು. ಮೋಕ್ಷ ಹೋಗಬೇಕು, ಮೋಕ್ಷವನ್ನ ಪಡಿಬೇಕು ಎಂಬುದು ಪ್ರತಿಯೊಬ್ಬ ಸಾಧಕನ ಗುರಿ. ಗುರಿ ಬರೀ ಇಟ್ಕೊಂಡು ಕೂತ್ರಾಗೋದಿಲ್ಲ. ಇದು ನಮ್ಮ ಗುರಿ ಅಂತ, ನಾನು ಡಾಕ್ಟರ್ ಆಗ್ಬೇಕು ಅಂತ ಕೂತ್ಕೊಂಡ್ರೆ ಡಾಕ್ಟರ್ ಆಗೋದಿಲ್ಲ.
ಅದಕ್ಕೆ ಬೇಕಾದ ಪ್ರಯತ್ನ ಬೇಕು. ಮುಕ್ತಿಯ ಕಡೆಗೆ ಹೋಗಬೇಕು, ಬಂಧನದ ಬಿಡುಗಡೆ ಆಗಬೇಕು ಅನ್ನೋದು ಪ್ರತಿಯೊಬ್ಬರ ಗುರಿ. ಆ ಗುರಿ ಮುಟ್ಟಬೇಕು ಅಂತ ಆದ್ರೆ ಗುರಿ ಮುಟ್ಲಿಕ್ಕೆ ಬೇಕಾಗಿರತಕ್ಕಂಥ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಯಾವ ರೀತಿಯಲ್ಲಿ ಇರಬೇಕು ಎಂಬ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳಿದ್ದಾನೆ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಶ್ರೀಕೃಷ್ಣಾರ್ಪಣಮಸ್ತು.